ವಿದ್ಯಾರ್ಥಿ 9ನೇ ತರಗತಿ ವಿದ್ಯಾರ್ಥಿ ಅಜಯ್ ಅಂತ. ಸೊ ಈ ವಿದ್ಯಾರ್ಥಿಗೆ ಏನಪ್ಪಾ ಅಂದ್ರೆ ಹುಟ್ಟಿನಿಂದ ಏನಾಗಿದೆ ಅಂದ್ರೆ ಒಂದು ಕಿವಿ ನ್ಯೂನತೆ ಇದೆ, ಸಂಪೂರ್ಣ ಮುಚ್ಚೋಗಿದೆ. ಸೊ ಹಾಗಾಗಿ ಈ ವಿದ್ಯಾರ್ಥಿಗೆ ಇಲ್ಲಿವರೆಗೂ ಯಾವುದೇ ರೀತಿಯಾದ ಒಂದು ವಿದ್ಯಾರ್ಥಿ ವೇತನ ಬರ್ತಾ ಇಲ್ಲ, ಅಂಗವಿಕಲ ಸಂಬಂಧಪಟ್ಟ ವಿದ್ಯಾರ್ಥಿ ಅಂತ ಬರ್ತಾ ಇಲ್ಲ. ಸೊ ಈ ವಿದ್ಯಾರ್ಥಿಗೆ ಏನಾದ್ರು ವಿದ್ಯಾರ್ಥಿ ವೇತನ ಬರ್ತಕ್ಕಂಥ ಅವಕಾಶ ಇದೆ ಸರ್? ಇವರು ನಾವು ಪ್ರೈಮರಿ ಶಾಲೆಗಳನ್ನು ಗುರುತಿಸಿ ನಮ್ಮ ನಿಯಮ ಏನಿದೆ ಅಂದ್ರೆ ಇಷ್ಟು ಡಿಸಬಿಲಿಟಿ ಡಿಬಿಗಿಂತ ಕಡಿಮೆ ಇದ್ರೆ ಮಾತ್ರ ಡಿಸಬಿಲಿಟಿ ಸರ್ಟಿಫಿಕೇಟ್ ಕೊಡಬೇಕು ಅಂತ ನಿಯಮ ಇದೆ. ಆಲ್ರೆಡಿ ಒಂದು ಕಿವಿ ಮುಚ್ಕೊಂಡಿರೋದು ಮತ್ತೆ ಒಂದು ಕಿವಿ ಕೇಳಿಸೋದ್ರಿಂದ ನಿಮಗೆ ಬಿಲೋ 40% ಡಿಸಬಿಲಿಟಿ ಇರೋದು ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಸರ್ಟಿಫಿಕೇಟ್ UDID ಕಾರ್ಡ್ ಆಗದೇ ಇರೋದ್ರಿಂದ ಸರ್ಕಾರದ ಮಾಶಾಸನ ಆಗಲಿ ಬೇರೆ ಸೌಲಭ್ಯಗಳು ಬರಲ್ಲ ಸರ್. ಮತ್ತೆ ಇವ್ರಿಗೆ ಮಾಡಬೇಕು ಅಂದ್ರೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕೇಳಿಸುವಂತ ಶಕ್ತಿ ನಾರ್ಮಲ್ ಜನಕ್ಕೆ ಕೇಳಿಸ್ಬೇಕು ಅಥವಾ ಎಷ್ಟು ಕೇಳಿಸ್ಬೇಕು ಅಂತ ನಿಯಮ ಇದೆಯೋ ಆ ತಕ್ಕ ಕೇಳಿಸೋದ್ರಿಂದ UDID ಕಾರ್ಡ್ ಕೊಡೋದು ಬರೋದಿಲ್ಲ ಸರ್. ಸರ್ ಮುಂದೆ ಏನಾದರೂ ಇವ್ರಿಗೆ ಬಿಲೋ 40% ಅಂತ ಕನ್ಸಿಡರ್ ಮಾಡಿ ಮುಂದೆ ಒಂದು ವಿದ್ಯಾರ್ಥಿ ಅಂತ ಬರ್ತಕ್ಕಂಥ ಅವಕಾಶ ಇದೆ ಸರ್. ಈಗ ಇತ್ತೀಚೆಗೆ ಒಂದು ಹೊಸ ಆದೇಶ ಆಗಿದೆ. ಯಾವುದೇ ಮಗುಗೆ ಏನೇನು ಇದ್ರು ಕೂಡ ಎಷ್ಟೇ ಪರ್ಸೆಂಟೇಜ್ ಬಿಲೋ 40% ಕೂಡ ಡಿಸಬಿಲಿಟಿ ಸರ್ಟಿಫಿಕೇಟ್ ಮಾಡ್ಕೊಡ್ಬೇಕು ಅಂತ ಮೊನ್ನೆ ಒಂದು ಸರ್ಕ್ಯುಲರ್ ಆಗಿದೆ. ಅದನ್ನ ಎಲ್ಲ ತಾಲೂಕು ಹಾಸ್ಪಿಟಲ್ಗಳಲ್ಲಿ ಮೃತ ತಜ್ಞರ ಬಳಿ ಬಂದಾಗ ಅದು ಇಂಪ್ಲಿಮೆಂಟ್ ಆದ್ಮೇಲೆ ಖಂಡಿತ ನಮಗೆ ಸರ್ಟಿಫಿಕೇಟ್ ಆಗುತ್ತೆ. ಸೊ ವಿದ್ಯಾರ್ಥಿ ಮುಂದೆ ಆದ್ರೆ ಒಂದು ಅವಕಾಶ ಇದೆ. ಈಗ ಡಿಸಬಿಲಿಟಿ ಸಂಬಂಧಪಟ್ಟಂತೆ ಒಂದು ಕಿವಿ ಚೆನ್ನಾಗಿ ಕೇಳಿಸೋದ್ರಿಂದ ಇನ್ನೊಂದು ಕಿವಿ ಹಾಳೆ ಮುಚ್ಕೊಂಡಿದೆ. ಮೋಸ್ಟ್ಲಿ ಒಳಗಡೆ ಇಂಟರ್ನಲ್ಸ್ ಏನು ಪ್ರಾಬ್ಲಮ್ ಆಗಿಲ್ಲ, ಹಾಳೆ ಮುಚ್ಕೊಂಡಿರೋದು ಅದು ಓಪನ್ ಮಾಡಿಸ್ಬೋದು, ಆಪರೇಷನ್ ಮಾಡಿಸಿ ಓಪನ್ ಮಾಡ್ಸೋಕ್ಕೆ ಪ್ರಾವಿಷನ್ ಇದೆ ಮಾಡಿಸ್ಬೋದು. ಬಟ್ UDID ಕಾರ್ಡ್ ಮಾಡಿಸೋಕೆ ಈಗಿರೋ ನಿಯಮಗಳಲ್ಲಿ ಅವಕಾಶ ಇಲ್ಲ. ಈ ಹೊಸ ಆದೇಶದ ಪ್ರಕಾರ ಏನು ಮಾಡಿದ್ರೆ ನೆಕ್ಸ್ಟ್ ಒಂದು 20% ಅಥವಾ 30% ಡಿಸಬಿಲಿಟಿನ ಸರ್ಟಿಫಿಕೇಟ್ ಕೊಡ್ಬೋದು. ಅದ್ರ ಮುಖಾಂತರ ನಿಮಗೆ ಎಜುಕೇಷನ್ಗಾಗಿ ಮುಂದೆ ಒಂದು ಫ್ಯೂಚರ್ ಸ್ಕಾಲರ್ಶಿಪ್ ಆಗಿ ಅನುಕೂಲ ಆಗ್ಬೋದು. ಈಗಾಗಲೇ ಈ ಮಗು ನಾವು ಪ್ರಾಥಮಿಕ ಶಾಲೆಗಳಲ್ಲಿ ಹಿರಿಯರ ಗುರುತಿಸಿ 2-3 ಸರಿ ನಾವು ವೈದ್ಯಕೀಯ ತಪಾಸಣೆ ಕರ್ಕೊಂಡ್ಬಂದಾಗ ವೈದ್ಯರು ಇದು ರಿಜೆಕ್ಟ್ ಮಾಡಿದ್ದಾರೆ, ಕೊಡಕ್ಕೆ ಬರಲ್ಲ, ಇಷ್ಟು % ಕೇಳಿಸ್ತಾ ಇದೆ ನಿಮಗೆ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಸೊ ನಮ್ಮ ವಿದ್ಯಾರ್ಥಿಗೆ ಒಂದು ಶ್ರವಣರಹಿತ ಇರ್ತಕ್ಕಂಥದ್ದು ನಾವು ನಮ್ಮ ಶಾಲೆಗೆ ಬಂದು ನಾವು ಪತ್ತೆ ಮಾಡಿದ್ದೀವಿ. ಸೊ ಪತ್ತೆ ಮಾಡಿದ್ರೆ ನಾನು BIRT ಕೇಂದ್ರ ಕನಕಪುರ ಬಂದು ಇಲ್ಲಿನ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ SP ಗೌಡ್ರನ್ನ ಭೇಟಿ ಮಾಡಿ ಸೊ ವಿದ್ಯಾರ್ಥಿಗೆ ಮುಂದೆ ಆಗ್ತಕ್ಕಂಥ ಅನುಕೂಲ ಏನಾದರೂ ಇದೆಯಾ ಸರ್ ಅಂತ ಕೇಳಿದ್ದೀನಿ. ಅವರು ಒಂದು ಪಾಸಿಟಿವ್ ಆಗಿ ಒಂದು ಧನಾತ್ಮಕವಾಗಿ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಸೊ ಅವರಿಗೆ ನಮ್ಮ ಶಾಲೆ ಪರವಾಗಿ ಧನ್ಯವಾದಗಳು. ಅಂಗವಿಕಲರ ಮಕ್ಕಳಿಗೆ ಅದೇ ಏನಾದ್ರೂ ಸೌಲಭ್ಯ ಇದೆ ನಿಮ್ಮಂತರಿಂದ ನಮಗೂ ಉಪಕಾರ ಆಗುತ್ತೆ. ಏನಾರ ಪರಿಹಾರ ಕೊಡೋದ, ಏನಾರ ಉಚಿತ ಚಿಕಿತ್ಸೆ ಮಾಡಿಸೋದ ಏನಾದ್ರು ಇದ್ರೆ ನಮ್ಗೆ ಹೇಳಿ ಬಡವ್ರು ನಮ್ಗೆ ಗೊತ್ತಾಗಲ್ಲ ಅಂತ ನಾವು ಕೇಳ್ತಾ ಇರೋದು. ಸರಿ ಕಣಮ್ಮ, ಆಯ್ತು. ನಾನು ಮೊನ್ನೆ ಇವರನ್ನ ತಾಲೂಕು ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಕರ್ಕೊಂಡು ಹೋಗಿದ್ದೆ ಕನಕಪುರಕ್ಕೆ. ಅವಾಗ ಅಲ್ಲಿ ಈ ಅಂಗವಿಕಲ ಸಮನ್ವಯ ಶಿಕ್ಷಣ ಒಂದು ಸಂಸ್ಥೆ ಅಂತ ಒಂದಿದೆ ನಮ್ಮ ತಾಲೂಕು ಮಟ್ಟದಲ್ಲಿ, BIRT ಅಂತ ಕರಿತೀವಿ. ಅಲ್ಲಿ ಕರ್ಕೊಂಡೋಗಿದ್ದೆ. ಅಲ್ಲಿ SP ಗೌಡ್ರು ಅಂತ ಒಬ್ಬ ಸಂಪನ್ಮೂಲ ಶಿಕ್ಷಕರು ಇದ್ರು. ಅವ್ರನ್ನ ಕರ್ಕೊಂಡೋಗಿ ನಾನು ತೋರಿಸ್ಬಿಟ್ಟು ನೋಡಿ ಸರ್ ಈ ತರ ಇವ್ರಿಗೆ ಒಂದು ಕಿವಿ ಕಂಪ್ಲೀಟ್ ಬ್ಲಾಕ್ ಆಗಿದೆ, ಒಂದು ಕಿವಿ ಕಂಪ್ಲೀಟ್ ಪ್ರಾಬ್ಲಮ್ ಇದೆ, ಹಂಗಾಗಿ ಇವ್ರಿಗೆ ಸ್ಕಾಲರ್ಶಿಪ್ ಏನು ಬರ್ತಾ ಇಲ್ಲ, ಸ್ಕಾಲರ್ಶಿಪ್ ಏನಾದ್ರು ಬರ್ತದ ಅಂತ ಕೇಳಿದೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸರ್ ಒಂದು ಕಿವಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಅಂದ್ರೆ 50% ಅರ್ಧ ಮಾತ್ರ ಇವ್ರಿಗೆ ಸಮಸ್ಯೆ ಆಗಿರೋದು, ಇನ್ನು ಅರ್ಧ ಚೆನ್ನಾಗಿ ಕೇಳಿಸ್ತಾ ಇರೋದ್ರಿಂದ ಈಗ 40ಕ್ಕಿಂತ ಕಡಿಮೆ ಡಿಸಬಿಲಿಟಿ ಇರ್ತಕ್ಕಂಥವ್ರಿಗೆ ಸ್ಕಾಲರ್ಶಿಪ್ ಬಸದಿ ಬರ್ತಾ ಇಲ್ಲ. ಬಟ್ ಅದನ್ನು ಮುಂದೆ ಬರುವಂತ ಅವಕಾಶ ಇದೆ ಅಂತ ಹೇಳಿದ್ರು. ಮುಂದೆ ಇವಾಗ ಒಂದು 50 ಭಾಗ ಚೆನ್ನಾಗಿ ಕೇಳಿಸ್ತಾ ಇದೆ, ಇನ್ನು 50 ಭಾಗ ಕೇಳಿಸ್ತಾ ಇಲ್ಲ. ಬಟ್ ಸ್ಕಾಲರ್ಶಿಪ್ ತಗೋಬೇಕು ಅಂದ್ರೆ ಏನಪ್ಪಾ ಅಂದ್ರೆ 50ಕ್ಕಿಂತ ಜಾಸ್ತಿ ಇರಬೇಕಂತ ಡಿಸಬಿಲಿಟಿ. ಇವ್ರಿಗಿರೋದು 50% ಇದೆ. ಸೊ ಈ ನೆಕ್ಸ್ಟ್ ಏನ್ ಮಾಡ್ತಾರೆ, ಹೊಸ ಒಂದು ರೂಲ್ಸ್ ಬರ್ತಾ ಇದೆ ಅಂತ ಏನಪ್ಪಾ ಅಂದ್ರೆ 40%ಗಿಂತ ಕಡಿಮೆ ಅಪ್ ಟು 40% ಡಿಸಬಿಲಿಟಿ ಇದ್ರೂ ಸಹ ಏನಪ್ಪಾ ಅಂದ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ. ಅದಕ್ಕೋಸ್ಕರ ಅದು ಆದೇಶ ಆಗ್ಬೇಕು. ಆದೇಶ ಆಗಿದ ತಕ್ಷಣ ನಾವೇನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಶಾಲೆ ಮಾಹಿತಿ ಕೊಡ್ತೀವಿ. ನೀವು ಸ್ಟೂಡೆಂಟ್ ಇಲ್ಬಿಟ್ಟು ಒಂದು ಸರ್ಟಿಫಿಕೇಟ್ ಬರ್ತದೆ, ಸರ್ಟಿಫಿಕೇಟ್ ಡಾಕ್ಟರ್ ಮಾಡ್ಕೊಡ್ತಾರೆ. ಅದು ಸರ್ಟಿಫಿಕೇಟ್ ಆಧಾರ ಮೇಲೆ ಏನ್ ಮಾಡ್ತಾರೆ ನಿಮ್ಗೆ ಸ್ಕಾಲರ್ಶಿಪ್ ಬರೋ ತರ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ದಾರೆ.